ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ಏನು ಇರಾನು ಮತ್ತು ಇಸ್ರೇಲು ಅಮೆರಿಕದ ಯುದ್ಧದಿಂದಾಗಿ ಭಾರತಕ್ಕೆ ಬರಬೇಕಾಗಿದ್ದಂಥ ಕಚ್ಚಾ ತೈಲ ಹರ್ಮೋನ್ ಜಲಸಂಧಿ ಹತ್ರ ಸ್ಟೆಕ್ ಆಗಿದೆ. ಮತ್ತು ಅಲ್ಲಿಂದ ಹಡಗುಗಳು ಮೂವ್ ಆಗದೆ ಇರೋದ್ರಿಂದ ನಮಗೆ ಕಚ್ಚಾ ತೈಲದ ಅಭಾವ ಸೃಷ್ಟಿಯಾಗಿರೋದ್ರಿಂದ ಪೆಟ್ರೋಲು ಮತ್ತು ಡೀಸೆಲ್ಲು ಗ್ಯಾಸ್ಗೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಏನು ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ನಡೀತಾ ಇತ್ತು. ಪಂಚರಾಜ್ಯ ಚುನಾವಣೆ ನಡೆಯುವವರೆಗೂ ಒಕ್ಕೂಟ ಸರ್ಕಾರ ಸುಮ್ಮನಿದ್ದು, ಈಗ ದಿಢೀರಂತಾನೆ ವಾಣಿಜ್ಯ ಬಳಕೆಗೆ ಬಳಸ್ತಾ ಇರುವಂಥ ಕಮರ್ಷಿಯಲ್ ಸಿಲಿಂಡರ್ಗಳ ದರವನ್ನು ಹೆಚ್ಚಳ ಮಾಡಿದೆ. ಸುಮಾರು ಇತಿಹಾಸದಲ್ಲೇ ಮೊದಲಿಗೆ ನಾವು ಕೇಳಿರುವಂಥದ್ರಲ್ಲಿ ಇದೇ ಫಸ್ಟ್ ಟೈಮು 993 ರೂಪಾಯಿ ದರವನ್ನು ಹೆಚ್ಚಿಸಿರೋಂಥದ್ದು. ಇದು ಬಿಜೆಪಿ ಸರ್ಕಾರದ ಸಾಧನೆ ಮತ್ತು ಮೋದಿ ಸರ್ಕಾರದ ಮತ್ತೊಂದು ಹಿರಿಮೆ ಮತ್ತು ಗರಿಮೆ. ಬಂಧುಗಳೇ, ಏನು ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದ್ರಿಂದ ಕಚ್ಚಾ ತೈಲ ಸಿಗ್ತಾ ಇಲ್ಲ. ಕಚ್ಚಾ ತೈಲದ ಸಮಸ್ಯೆಯಿಂದಾಗಿ ನಮಗೆ ಇಲ್ಲಿ ಕಚ್ಚಾ ತೈಲ ಸಿಗ್ತಾ ಇಲ್ಲದ್ರಿಂದ ಗ್ಯಾಸ್ ದರ ಹೆಚ್ಚಳ ಆಗ್ತಾ ಇದೆ. ಅದನ್ನು ನಾವು ಒಪ್ಕೋಬೇಕು. ಅದು ಒಪ್ಕೋವಂಥದ್ದು ಯಾಕೆ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ನಾವು. ಪ್ರತಿದಿನ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಅದನ್ನು ಗಮನಿಸ್ತಾ ಇದ್ದೀವಿ. ಹಂಗಾಗಿ ನಮಗೆ ತಿಳಿತಾ ಇದೆ. ಆದರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಅಂದರೆ ಒಕ್ಕೂಟ ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ ಏನಪ್ಪ ಅಂದರೆ, ಏನಿವತ್ತು ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ಯುದ್ಧದಿಂದಾಗಿ, ಏನು ಜನಸಾಮಾನ್ಯರ ಮೇಲೆ ಹೊರೆ ಹೆಚ್ಚಾಗ್ತಾ ಇದೆ. ಏಕೆಂದರೆ ಕೇವಲ ಪೆಟ್ರೋಲು ಡೀಸೆಲ್ ದರದಿಂದಾಗಿ ಮಾತ್ರ ಜನಕ್ಕೆ ಹೊರೆ ಆಗ್ತಾ ಇಲ್ಲ. ಬಹುತೇಕ ಅಲ್ಲಿಂದ ಬರ್ತಾ ಇದ್ದ ಹರ್ಮೋನ್ ಜಲಸಂಧಿಯಿಂದ ಬರ್ತಾ ಇದ್ದಂಥ 75% ವಸ್ತುಗಳ ಬೆಲೆಯೂ ಸಹ ಹೆಚ್ಚಳ ಆಗಿದೆ. ಇದರಿಂದ ಜನಸಾಮಾನ್ಯರಿಗೆ, ದೇಶದ ಜನರಿಗೆ ಹೊರೆ ಆಗ್ತಾ ಇದೆ. ಇದನ್ನ ಒಕ್ಕೂಟ ಸರ್ಕಾರ ಗಮನಿಸಬೇಕಾಗಿತ್ತು ಮತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಾಯಕರುಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಯಾವುದೇ ರೀತಿ ಇವರು ಅದ್ರ ಬಗ್ಗೆ ಆಲೋಚನೆ ಮಾಡದೆ ದಿಢೀರಂತ ಏನು ಪಂಚರಾಜ್ಯ ಎಲೆಕ್ಷನ್ ನಡೀತಾ ಇತ್ತು ಹಂಗಾಗಿ ಸುಮ್ಮನಿದ್ರು. ಈಗ ದಿಢೀರಂತಾನೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನ ದರನ ಹೆಚ್ಚಿಸುವಂತ ಕೆಲಸನ ಮಾಡಿದೆ. ಇದರಿಂದ ಮತ್ತೆ ಹೊರೆ ಬೀಳುವಂಥದ್ದು ಯಾರಿಗೆ ಅಂದರೆ ಜನಸಾಮಾನ್ಯರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ ಮತ್ತೆ ಮಧ್ಯಮ ವರ್ಗದವರಿಗೆ. ಯಾವ ರೀತಿ ಅಂದರೆ ಇವರು ಏನೋ ಎಮ್ಮೆಗೆ ಬರೆ ಹಾಕ್ತಾರಲ್ಲ ಹಂಗೆ, ಜ್ವರ ಬಂದರೆ ಬರೆ ಹಾಕ್ತಂಗೆ ಮಧ್ಯಮ ವರ್ಗದ ಮೇಲೆ ಎಲ್ಲ ಹೊರೆ ಇದು. ಹಾಗಾಗಿ ಬಂಧುಗಳೇ, ಏನು ಮಾಡ್ಬೋದಾಗಿತ್ತು ಕೇಂದ್ರ ಸರ್ಕಾರ ಅಂದರೆ, ಇಂಥ ತುರ್ತು ಸಂದರ್ಭದಲ್ಲಿ ಹಲವಾರು ದೇಶಕ್ಕೆ ಅಂತದೆ ಇಂಥ ಸಂದರ್ಭದಲ್ಲಿ PM ಕೇರ್ ಅಂತ ಫಂಡ್ ಇದೆ. ಮತ್ತೆ ಇನ್ನೊಂದು 2-3 ಇದೆ. ಅದು ಭಾರತದ ತುರ್ತು ನಿಧಿ ಇದೆ. ಆಮೇಲೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಇದೆ. PM ಕೇರ್ ಫಂಡ್ ಇದೆ. ಇದು ಇಂಥ ಸಂದರ್ಭಗಳಲ್ಲಿ ಬಳಕೆ ಆಗಲಿ ಅಂತಲೇ ಮಾಡಿರುವಂಥ ಫಂಡ್ಗಳು. ಸುಮಾರು 30,000 ಕೋಟಿ ಇದರಲ್ಲಿ ಹಣ ಇದೆ. ಇದನ್ನ ಇಂಥ ತುರ್ತು ಸಂದರ್ಭದಲ್ಲಿ ಏನಿವತ್ತು ವಾಣಿಜ್ಯ ಸಿಲಿಂಡರ್ಗಳ ದರನ ಹೆಚ್ಚಿಸೋದ್ರ ಬದಲು ಇದನ್ನ ನಿಯಂತ್ರಣದಲ್ಲಿ ಬರಬೇಕಾಗಿತ್ತು, ಒಂದು ಸಮವಾಗಿ ಮೇಂಟೈನ್ ಮಾಡಬೇಕಾಗಿತ್ತು. ಇವತ್ತು ಏನು ಯುದ್ಧ ನಡೀತಾ ಇದೆ, ಯುದ್ಧ ನಿಲ್ಲುತ್ತೆ. ಯುದ್ಧ ನಿಲ್ಲೋವರೆಗೂ ಸಹ ಜನರಿಗೆ ಹೊರೆ ಆಗದೆ ಇರೋ ಥರ ನೋಡ್ಕೋಬೇಕಾಗಿದ್ದಂಥ ಸರ್ಕಾರ ಚುನಾವಣೆ ಮುಗಿತಿದ್ದಂಗೆ ಜನಕ್ಕೆ ಮತ್ತೆ ಹೊರೆ ಹೊರಿಸುವಂಥ ಕೆಲಸನ ಮಾಡಿದೆ. ಆಲೋಚನೆ ಮಾಡಬೇಕಾಗಿತ್ತು. ಇವತ್ತು ಜನ ಸಫರ್ ಪಡ್ತಾ ಇದ್ದಾರೆ. ಏನು ಹೋಟ್ಲುಗಳನ್ನ ಮುಚ್ಚುವಂಥ ಸ್ಥಿತಿಗೆ ಬಂದಿದ್ದಾರೆ ಹೋಟೆಲ್ ಮಾಲೀಕರು. ಮತ್ತೆ ಜನಸಾಮಾನ್ಯರುಗಳ ಮೇಲೆ ಪೆಟ್ರೋಲು ಡೀಸೆಲ್ ದರ ಹೆಚ್ಚಾದರೆ ಪದಾರ್ಥಗಳ ದರ ಇನ್ನಷ್ಟು ಹೆಚ್ಚಳ ಆಗುತ್ತೆ. ಇದರಿಂದ ಜನರು ಸಮಸ್ಯೆಗೆ ಈಡಾಗ್ತಾರೆ ಅನ್ನುವಂಥ ಕನಿಷ್ಠ ಪ್ರಜ್ಞೆನಾದರೂ ಇವತ್ತಿನ ಸರ್ಕಾರಕ್ಕೆ ಇರಬೇಕಾಗಿತ್ತು. ಆದರೆ ಇದ್ರ ಬಗ್ಗೆ ಯಾವುದೂ ಯೋಚನೆ ಮಾಡದೆ ದಿಢೀರಂತಾನೆ ಏನು ಚುನಾವಣೆ ಮುಗಿದ ತಕ್ಷಣ ಮಾಡಿರೋ ಅಂಥದ್ದು. ಇವ್ರು ಎಂಥವ್ರು ಅಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾವ ರೀತಿ ಇವರು ಸರ್ಕಾರಗಳು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾವ, ಇಲ್ಲ ಇವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಜನಸಾಮಾನ್ಯರ ಮೇಲೆ ಇರೋಂಥವ್ರೆ. ಇವತ್ತಿನ BJP ನಾಯಕರುಗಳಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ರೆ, ಇಲ್ಲಿರುವಂಥ ಶಾಸಕರು, ಕರ್ನಾಟಕದಲ್ಲಿರುವಂಥ MP ಗಳಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ರೆ ಇದನ್ನ ಪ್ರಶ್ನೆ ಮಾಡ್ತಾರೆ. ಇದನ್ನ ಸಮರ್ಥಿಸಿಕೊಳ್ಳುವಂಥ ಕೆಲಸನ ಮಾಡಲ್ಲ. ಯಾಕೆಂದ್ರೆ ಇಂಥ ಸಂದರ್ಭಗಳು ಅಂತಾನೆ PM ಕೇರ್ ಅಂತ ಇರೋಂಥದ್ದು, ಮತ್ತೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಅಂತ ಇರೋವಂಥದ್ದು. ಇಂಥದ್ದನ್ನೆಲ್ಲ ಇಂಥ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೇಕು. ಜನರಿಗೆ ಹೊರೆ ಆಗದೆ ಇರೋವಂಥ ಹೊರೆ ಆಗಬಾರ್ದು ಅನ್ನೋ ಥರ ನೋಡ್ಕೋಬೇಕು. ಆದರೆ ಕೇಂದ್ರ ಸರ್ಕಾರ ಅಂದರೆ ಒಕ್ಕೂಟ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ರಿಗೆ ಬರೀ ಎಲೆಕ್ಷನಲ್ಲಿ ಗೆಲ್ಲುವ ಅನ್ನೋದಷ್ಟೇ. ಅವ್ರಿಗೆ ಎಲೆಕ್ಷನಲ್ಲಿ ಯಾರು ಏನಾರು ಆಗಲಿ ಎಲೆಕ್ಷನ್ ಗೆಲ್ಲಬೇಕು. ಇದೇ ಮೋದಿ 2014ರಲ್ಲಿ ಬರುವಂಥ ಮುಂಚೆ ಇವತ್ತಿಗೆ ಸದ್ಯಕ್ಕೆ ವಾಣಿಜ್ಯ ಬಳಕೆಯ
ಸಿಲಿಂಡರ್ಗಳ ದರ ಹೆಚ್ಚಲಾಗಿಲ್ಲ. ಆದರೆ ವಾಣಿಜ್ಯ ಸಿಲಿಂಡರ್ನ ದರ ಎಷ್ಟಿತ್ತು ಅಂದರೆ 2010ರಲ್ಲಿ 340ರಿಂದ 350 ರೂಪಾಯಿ ಇತ್ತು 2010ರಲ್ಲಿ. ಆದರೆ 2014ರಲ್ಲಿ ಏನು ಮೋದಿ ಗೆದ್ದಂಥ ಸಂದರ್ಭದಲ್ಲಿ, ಮೋದಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2004ರಲ್ಲಿ ಸಬ್ಸಿಡಿ ಸಹಿತ 410ರಿಂದ 450 ರೂಪಾಯಿ ಇತ್ತು, ಸಬ್ಸಿಡಿ ಸಹಿತ. ಆದರೆ ಇವತ್ತು 950 ರೂಪಾಯಿಯಿಂದ 980 ರೂಪಾಯಿ ಆಗಿದೆ ಇವತ್ತಿನ ದರ. ನಾವು ಯಾವ ರೀತಿ ಇವರು ನಾನು ಒಂದು 5 ರೂಪಾಯಿ ಹೆಚ್ಚಳ ಆದಾಗ ಹೋರಾಟ ಮಾಡಿದಂಥವ್ರು ಮತ್ತು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿದಂಥವ್ರೆ ಮತ್ತೆ ಅದೇ ಕೆಲಸನ ಮಾಡಿದ್ರೆ ಜನಸಾಮಾನ್ಯರು ಯಾರನ್ನ ನಂಬ್ತಾರೆ? ಯಾರನ್ನ ನಂಬಿ ಮತ ಹಾಕ್ತಾರೆ? ಮತ್ತು ನಾನು ಮೋದಿಯ ಭಕ್ತರಿಗೆ ಮತ್ತು BJPಯ ಭಕ್ತರಿಗೆ ಹೇಳೋವಂಥದ್ದು, ನಿಮಗೆ ಸಾವಿರಾರು ರೂಪಾಯಿ ಆದರೂ ತಗೊಂತೀನಿ ಅಂದರೆ ನೀವು ತಗೊಳ್ರಪ್ಪ, ನಮ್ಮ ಕೈಲಿ ಆಗಲ್ಲ ತಗೊಳಕ್ಕೆ. ನಮ್ಗೇನು 450 ರೂಪಾಯಿ 500 ರೂಪಾಯಿ ಕೊಟ್ಬಿಡ್ರಪ್ಪ. ಸುಮ್ಮನೆ ನೀವು ಭಕ್ತರಾಗಿದ್ದರೆ, ನೀವು ಅವ್ರಿಗೆ ಅಂಧ ಭಕ್ತಿ ಇದ್ದರೆ ನೀವು ತಗೊಳ್ಳಿ, ನಮ್ಗೆ ಬೇಡ ಅಂತ ಹೇಳ್ಬೇಡಿ, ನಮ್ಮನ್ನ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಅಷ್ಟೊಂದು ಇಷ್ಟ ಇದ್ದರೆ ನಮಗೂ ಕೊಡಿಸಿ, ಏನು ತೊಂದರೆ ಇಲ್ಲ. ಏನು 3ರಿಂದ 4 ಕಿಲೋಮೀಟ್ರ್ ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಪ್ರತಿ ದಿವಸ 3ರಿಂದ 4 ಕಿಲೋಮೀಟ್ರು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳನ್ನ ಕೇಳೋವಂಥದ್ದು ಯಾವ್ದಾದ್ರು ಒಬ್ಬ ನಾಯಕ ಮಾಡಿದಾನ? ಮತ್ತು ಏನು 50 ರೂಪಾಯಿಗೆ ಸಿಗಬೇಕಾಯ್ತು. ನಾನು 2016-17ರಲ್ಲಿ ಕೋವಿಡ್ಗಿಂತ ಮುಂಚೆ ಇಲ್ಲ ಕೋವಿಡ್ ಸಂದರ್ಭದಲ್ಲಿ 35 ರೂಪಾಯಿಂದ 36 ರೂಪಾಯಿ ಇತ್ತು ಗ್ಯಾಸ್ ಲೀಟ್ರು. ಆದರೆ ಇವತ್ತು ಇಷ್ಟಾಗಿದೆ 120 ರೂಪಾಯಿ ಒಂದೊಂದು ಬಂಕಲ್ಲಿದೆ. ಏನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು, HP ಅಂತ ಏನು ಗೌರ್ಮೆಂಟ್ಗೆ ಸಂಬಂಧಿಸಿದಂಥ ಪೆಟ್ರೋಲ್ ಬಂಕ್ಗಳಲ್ಲಿ 89ರಿಂದ 90 ರೂಪಾಯಿ ಇದೆ. ಆದರೆ ಪ್ರೈವೇಟ್ ಬಂಕ್ಗಳಲ್ಲಿ ಇವತ್ತು 100 ರೂಪಾಯಿನ 120 ರೂಪಾಯಿ ಇದೆ. ಆಟೋ ಚಾಲಕರು ಎಲ್ಲಿ ಅಂತ ದುಡಿತಾರೆ, ಏನಿಗೆ ಅಂತ ಸಂಸಾರ ನಡೆಸ್ತಾರೆ? ಇದ್ರ ಬಗ್ಗೆ ಯಾವನಾರು ಒಬ್ಬ BJP ನಾಯಕ ಮಾತಾಡಿದಾನ? ದೇಶ ಪ್ರೇಮಿ ನಾಯಕರುಗಳಲ್ಲೇನಪ್ಪ ಇವರು? ದೇಶದ ಬಗ್ಗೆ ಕಾಳಜಿ ಇರುವಂಥವ್ರು. ಆದರೆ ದೇಶದ ಬಗ್ಗೆ ಇದ್ರಾಗಲ್ಲ, ದೇಶದ ಜನರ ಬಗ್ಗೆ ಕಾಳಜಿ ಇರಬೇಡವಾ? ಕಾಳಜಿ ಇರುವಂಥ ನಾಯಕರು ಮಾತಾಡಬೇಕಾಯ್ತು. ಆದರೆ ಇವತ್ತು ಯಾವನೇ ಒಬ್ಬ BJPಯ ಶಾಸಕ, ಸಂಸದ ಯಾವನೂ ಮಾತಾಡಿಲ್ಲ. ಮತ್ತು ಈ ವಿಚಾರವಾಗಿ ಮಾತಾಡಲೇಬೇಕು. PM ಕೇರ್ ಇದೆ, ಮತ್ತು ಪ್ರಧಾನಮಂತ್ರಿ ರಾಷ್ಟ್ರೀಯ ತುರ್ತು ನಿಧಿ ಇದೆ, ಮತ್ತು ಎಮರ್ಜೆನ್ಸಿ ಫಂಡ್ ಇದೆ. ಇದನ್ನ ಇಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳಿ, ಜನರ ಮೇಲೆ ಹೊರೆನ ಹಾಕಬೇಡಿ ಅನ್ನುವಂಥ ಸ್ಟೇಟ್ಮೆಂಟ್ನ ಕೊಡಬೇಕು BJP ನಾಯಕರು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ಆಗ್ರಹಿಸ್ತಾ ಇದ್ದೀನಿ. ಮಾಡಲೇಬೇಕು, ಇದನ್ನ ಜನರಿಗೆ ಹೊರೆ ಆಗದಂತೆ ತಡಿಬೇಕು, ಜನರಿಗೆ ಹೊರೆ ಆಗಬಾರ್ದು. ಯಾಕೆಂದರೆ ಹಲವಾರು ಪದಾರ್ಥಗಳು ಹಲವಾರು ಐಟಮ್ಸ್ಗಳು ದರ ಹೆಚ್ಚಳ ಆಗ್ತಾ ಇದೆ ಮತ್ತು ಜನರಿಗೆ ಆಲ್ರೆಡಿ ಹೊರೆ ಆಗ್ತಾ ಇದೆ, ಸಂಕಷ್ಟದಲ್ಲಿದ್ದಾರೆ. ಪ್ರತಿಯೊಂದು ದರನೂ ಹೆಚ್ಚಳ ಆದರೆ ಹೆಂಗೆ ಜೀವನ ಮಾಡೋವಂಥದ್ದು? ಅವ್ರಿಗೆ ಸ್ಯಾಲ್ರಿ ಬರೋವಂಥದ್ದು ಕಮ್ಮಿ ಇದೆ, ಮಿಡಲ್ ಕ್ಲಾಸ್ ಜನ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಹಂಗಾಗಿ ದಯವಿಟ್ಟು ನಾನು ಹೇಳ್ತಾ ಇರೋದು, ಏನು BJPಯ ಶಾಸಕರು, ಸಂಸದರು, ದೇಶ ಪ್ರೇಮಿಗಳು ನಿಜವಾಗ್ಲೂ ಈ ವಿಚಾರವಾಗಿ ಮಾತಾಡಬೇಕು, ಇದ್ರ ಬಗ್ಗೆ ಧ್ವನಿನೇ ಎತ್ತಬೇಕು ಮತ್ತು ಈ ದರನ ಕಡಿಮೆ ಮಾಡಿಸ್ಬೇಕು ಅಂತ ಹೇಳ್ತಾ ನಾನು ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದ.